ಮಾರ್ಚ್ 23 ಸಂಸತ್ನ್ಯಾಗ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ, ಮತ್ತು ಆ ಟೈಮ್ ಬಂದೈತಿ. ಆ ಟೈಮ್ದ ನಾವೆಲ್ಲರೂ ಒಂದು ಕೂಡಿ ಹೋರಾಟ ನಡೆಸಬೇಕಾಯ್ತು. ಯಾವಾಗ ಈ ಸಲ ನಮ್ಮ ಹೋರಾಟ ಯಾವುದೇ ರೀತಿಯ ವೈರಸ್ ಆಗಲಿ ಅಥವಾ ಯಾವುದೇ ರೀತಿಯ ಇಂಜೆಕ್ಷನ್ ಕೂಡ ಇಲ್ಲ. ಈ ಸಲ ನಮ್ಮ ಹೋರಾಟ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಐತಿ. ಯಾವ ವಿಷಯ ಮನೆಯಿಂದ ಗ್ಯಾಸ್ದಿಂದ ಚಾಲು ಆಗಿತ್ತು, ಈಗ ಅದು ಹೊರಗೆ ಪೆಟ್ರೋಲ್ ತನಕ ಬಂದಿರ್ತೈತಿ. लोगों के जीवन पर बहुत ही विपरीत असर हो रहा है. इसलिए पूरी ನರೇಂದ್ರ ಮೋದಿ ಅವ್ರು ಈ ಮಾತುಗಳನ್ನ ಕೇಳಿ ನಮಗೆ ಅನಿಸ್ಲಾತೈತಿ, ದೇಶನಾಗಿಂದ ಗ್ಯಾಸ್ ಅಥವಾ ಆಯಿಲ್ ಏನೈತಿ ಅದು ಮುಗ್ಯಾಕೆ ಬಂದೈತೆ. ಅದು ಯಾವ ವಸ್ತುಗಳ ನಮ್ಮ ಕಡೆ ಬರಬೇಕು ಅವು ಬರತ್ತವೋ ಇಲ್ಲೋ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಅವು ಬಂದ್ರೂ ಭೀ ಹೆಚ್ಚು ದುಬಾರಿಯಾಗಿ ಬರ್ಲತ್ತವು. ಇದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿನೂ ಕೆಡಬಹುದು ಅಂತ ನರೇಂದ್ರ ಮೋದಿ ಅವರು ನಿನ್ನೆ ಭಾಷಣದಾಗ ಹೇಳ್ಯಾರ. विश्व की अर्थव्यवस्था पर, लोगों के जीवन पर बहुत ही विपरीत असर हो रहा है. ಮಿಡಲ್ ಈಸ್ಟ್ನಾಗ ಏನು ಯುದ್ಧ ಆಗ್ಲತ್ತೈತ್ರಲ್ಲ, ಅಲ್ಲಿಂದ ದೇಶದ 60% ತೈಲ ಬರ್ತೈತಿ ರೀ. ಆದ್ರೆ ಈಗ ಅದು ಬರೋದ ನಿಂತಾಗೈತಿ ಅಥವಾ ಸ್ಲೋ ಆಗ್ಲಾಕತ್ತೈತೆ ರೀ ಬರೋದು. ಯಾವ ಸಿಲಿಂಡರ್ ನಮಗೆ 900 ರೂಪಾಯಿನಾಗ ಸಿಗಬೇಕು, ಆ ಬೆಂಗಳೂರಿನಾಗ ಅದು 2-3 ಸಾವಿರ ರೂಪಾಯಿನೇ ಮಾರ್ಲಕತ್ತಾರೆ ರೀ. ನಮಗೆ ಅನ್ನಿಸ್ತಿರ್ಬೇಕು ಬರೀ ಸಿಲಿಂಡ್ರ ಪೆಟ್ರೋಲ್ ರೇಟ್ ಅಲ್ರಿ, ಈ ಗ್ಯಾಸದ ರೇಟ್ ಹೆಚ್ಚಾಗನ ಸಣ್ಣ ಸಣ್ಣ ಏನು ಹೋಟೆಲ್ಗಳು ಇರ್ತಾವ್ರಲ್ಲೇ ಅದ್ರ ಮೇಲೆ ಹೆಚ್ಚು ಎಫೆಕ್ಟ್ ಆಗ್ಲಾಕತ್ತೈತೆ ರೀ. ಯಾರು ರಿಕ್ಷಾ ಓಡಿಸ್ತಾರಲ್ಲ ಅವ್ರಿಗೂ ಭಾಳ ದುಬಾರಿಯಾಗಿ ಬರ್ಲಾಕತ್ತೈತೆ ರೀ. ಇದರ ಎಫೆಕ್ಟ್ ನಮ್ಮಂಥ ಕಾಮನ್ ಮನುಷ್ಯರಿಗೆ ಆಗ್ಲಾಕತ್ತೈತೆ ರೀ. ಯಾವ ಫರ್ಟಿಲೈಸೇಷನ್ಗಳನ್ನ ನಾವು ರೈತರ ಉಳುಮೆ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ ಅದ್ರ ರೇಟ್ ಈಗ ಹೆಚ್ಚು ಆಗ್ಲಾಕತ್ತೈತೆ ರೀ. ಅದರಿಂದ ಅವ್ರು ಅದನ್ನು ಖರೀದಿ ಮಾಡೋಕ್ಕೆ 4 ಸಲ ವಿಚಾರ ಮಾಡತ್ತಾರೆ ರೀ. ಇದರಿಂದಾಗಿ ನಮ್ಮ ಪೋಷಕಾಂಶ ಆಗಲಿ ಅಥವಾ ನಮ್ಮ ಆಹಾರದಾಗಲಿ ಹೇರ್ಪೇರ್ ಆಗೋ ಸಾಧ್ಯತೆಗಳು ಬರ್ಲಾತ್ತಾರೆ. ನೀವು ನೋಡಿರಿ, ಹಿಂದಿನ ಕೆಲವೊಂದಿಷ್ಟು ದಿವಸ ಆತ ನಮ್ಮ ಖರ್ಚುಗಳು ಎಷ್ಟು ಆಗ್ಲತ್ತಾವ. ನರೇಂದ್ರ ಮೋದಿ ಅವ್ರು ಹೇಳ್ತಾರೆ, ಇಂಥ ಖರ್ಚುಗಳನ್ನ ನಾವು ಕಡಿಮೆ ಮಾಡಬೇಕು. ನಮಗೆ ಎಷ್ಟು ಆಗತ್ಲೆ ಅಷ್ಟು ಗ್ಯಾಸದು ಕಡಿಮೆ ಯೂಸ್ ಮಾಡಬೇಕು. ಗ್ಯಾಸ್ಗಿಂತ ಚಲೋ ನಾವು ಒಲೆ ಮೇಲೆ ಅಡುಗೆ ಮಾಡಬೇಕು ಅಥವಾ ಎಲೆಕ್ಟ್ರಿಕ್ ಸ್ಟೋವ್ಗಳನ್ನು ಯೂಸ್ ಮಾಡಬೇಕು. ನಾವು ಡೀಸೆಲ್ ಪೆಟ್ರೋಲ್ ಏನೈತ್ರಲ್ಲ ಅದನ್ನ ಎಷ್ಟು ಆಕೈತೆ ಅಷ್ಟು ಕಡಿಮೆ ಯೂಸ್ ಮಾಡಬೇಕು. ಆಮೇಲೆ ಭಾಳ ದೂರ ಹೋಗೋದಿರಲಿಲ್ಲ ಅಂದ್ರೆ ನಾವು ವಾಕಿಂಗ್ ಅಥವಾ ಸೈಕಲ್ ಮೂಲಕ ಹೋಗಬೇಕು. ಎಷ್ಟು ಆಗ್ತೈತೆ ಅಷ್ಟು ಡೀಸೆಲ್ಗಳನ್ನ ನಾವು ಡೀಸೆಲ್ ಆಗಲಿ ಗ್ಯಾಸ್ ಆಗಲಿ ನಾವು ಇದನ್ನು ಸಂಗ್ರಹಣೆ ಮಾಡಬೇಕು. ನಾವೊಂದು ಈಗ ಕ್ಲಿಯರ್ ಮಾಡ್ತೇನೆ ರೀ, ಯಾವುದೇ ರೀತಿಯ ಲಾಕ್ಡೌನ್ ಆಗೋದಿಲ್ಲ. ಲಾಕ್ಡೌನ್ ಆಗೋ ಚಾನ್ಸಸ್ ಓನ್ಲಿ 20% ಅದಾವೆ ರೀ. ನರೇಂದ್ರ ಮೋದಿ ಅವ್ರು ನಮಗೆ ಹೇಳ್ತಾರೆ ಯಾವ ರೀತಿ ಕ್ರಮಗಳನ್ನ ಅವ್ರು ಕೊರೋನಾದಾಗ ತೊಗೊಳೋರದಾರ ಅದೇ ರೀತಿ ಕ್ರಮಗಳನ್ನ ಈಗೂ ತೊಗೊಳೋರದಾರ. ನರೇಂದ್ರ ಮೋದಿ ಅವ್ರು ನಮ್ಮ ಮುಂದೆ ಆಶ್ವಾಸನೆ ಕೊಡ್ಕೊತ ಹೇಳ್ತಾರೆ, ಇಂಡಿಯಾ ಕಡೆ ತೈಲದ ಯಾವುದೇ ರೀತಿಯ ಕಡಿಮೆ ಇಲ್ಲ. ಅವ್ರು ಎಲ್ಲ ದೇಶಗಳಿಗೆ ಸಂಪರ್ಕ ಮಾಡ್ಯಾರು. ಈಗ ಇಂಡಿಯಾದಾಗ ಒಟ್ಟು 65 ಲಕ್ಷ ಮೆಟ್ರಿಕ್ ಟನ್ ತೈಲ ಉಪಲಬ್ಧ ಐತ್ರಿ. ಹೆಚ್ಚಿನ ಬೇಕಂದ್ರೂ ಕಂಪ್ನಿಗಳ ಕಡೆನೂ ಸ್ಟೋರೇಜ್ ಇದಾವೆ ರೀ. ಆದರೆ ನಮ್ಮ ಕರ್ನಾಟಕದಾಗ ಯಾವುದೇ ರೀತಿಯ ಗ್ಯಾಸ್ ಆಗಲಿ ಎಣ್ಣೆ ಆಗಲಿ ಯಾವುದೇ ರೀತಿಯ ಕಡಿಮೆ ಇಲ್ಲ ರೀ. ನರೇಂದ್ರ ಮೋದಿ ಅವ್ರು ಮತ್ತೊಂದು ಮಾತು ಹೇಳ್ತಾರೆ ರೀ, ಆಹಾರದಂಥ ಯಾವುದೇ ವಸ್ತುಗಳು ನಮ್ಮ ಇಂಡಿಯಾಗೆ ಕಡಿಮೆ ಆಗೋದಿಲ್ಲ ರೀ. ಎಲ್ಲ ಭಾಳಷ್ಟು ಆಹಾರಗಳು ಏನೈತ್ರಲ್ಲ ಸ್ಟೋರೇಜ್ನಾಗ ಐತ್ರಿ. ಆಮೇಲೆ ಮಿಡಲ್ ಈಸ್ಟ್ನಾಗ ಏನು ನಮ್ಮ ಇಂಡಿಯಾದವ್ರು ಇದ್ದಾರಲ್ಲ ಟೋಟಲ್ 3,75,000 ಮಂದಿನ ಇನ್ನತನ ಅವ್ರು ವಾಪಸ್ ಇಂಡಿಯಾಗೆ ತೊಗೊಂಬಂದಾರ್ರಿ. ಆಮೇಲೆ ಯಾವ ಬೋಟ್ ಮ್ಯಾಲಿಂದ ಎಣ್ಣೆ ಅಥವಾ ಗ್ಯಾಸ್ ಫರ್ಟಿಲೈಸರ್ಸ್ಗಳು ಬರತ್ತವ್ರಲ್ಲ ಅವ್ರು ಎಷ್ಟು ಜಲ್ದಿ ಆತೈತೆ ಅಷ್ಟು ಜಲ್ದಿ ಇಂಡಿಯಾಗೆ ಬಂದು ಮುಟ್ತಾರೋ ಅಂಥೇಳಿ ನಮಗೆ ನರೇಂದ್ರ ಮೋದಿ ಅವ್ರು ಆಶ್ವಾಸನೆ ಕೊಡ್ತಾರೆ ರೀ. ಇಷ್ಟು ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಮುಂದಿನ ವಿಡಿಯೋದಾಗ ಸಿಗೋಣ ರೀ.